ಯುಎಇ ಅಧ್ಯಕ್ಷ ಅಲ್ ನಹಾನ್ ಜೊತೆ ಪ್ರಧಾನಿ ಮೋದಿ ಮಾತುಕತೆ. ದುಬೈ ಮೇಲಿನ ದಾಳಿಗೆ ಖಂಡನೆ. ಅಮಾಯಕರ ಜೀವಹಾನಿ ಉಂಟಾಗಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಕಳವಳ. ಹರ್ಮುಜ್ ಜಲಸಂಧಿ ಸುರಕ್ಷತೆ ಖಚಿತಪಡಿಸಿಕೊಳ್ಳುವ ಮಹತ್ವದ ಬಗ್ಗೆ ಇಬ್ಬರು ನಾಯಕರ ಒಪ್ಪಿಗೆ. ಕಳೆದ 15 ದಿನಗಳಲ್ಲಿ ಅಡುಗೆ ಎಣ್ಣೆ ಬೆಲೆಯಲ್ಲಿ ಏರಿಕೆ. ತಾಳೆ ಹಾಗೂ ಸೂರ್ಯಕಾಂತಿ ಎಣ್ಣೆಗಳು ದುಬಾರಿ. ಕಚ್ಚಾ ಎಣ್ಣೆ ಪೂರೈಕೆಯಲ್ಲೂ ವ್ಯತ್ಯಯ ಸಾಧ್ಯತೆ. ಗ್ರಾಹಕರಿಗೆ ಹೊರೆಯಾಗಿ ಪರಿಣಮಿಸುವ ಭೀತಿ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿ. ಯುಕ್ರೇನ್ನ 6 ಪ್ರಜೆಗಳು, ಅಮೆರಿಕದ ಓರ್ವ ಪ್ರಜೆ ಅರೆಸ್ಟ್. ಆರೋಪಿಗಳನ್ನ ಬಂಧಿಸಿದ ಭಾರತ ಕಾನೂನು ಜಾರಿ ಅಧಿಕಾರಿಗಳು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಬೇಡಿಕೆ ಮತ್ತಷ್ಟು ತೀವ್ರ. ಸಚಿವಾಕಾಂಕ್ಷಿಗಳು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಚರ್ಚೆ. ಆದಷ್ಟು ಶೀಘ್ರದಲ್ಲಿ ಸಂಪುಟ ಪುನರ್ರಚನೆ ಮಾಡಬೇಕೆಂದು ಆಗ್ರಹ. ಹೈಕಮಾಂಡ್ ಜೊತೆಗೆ ಚರ್ಚೆ ನಡೆಸಿ ನಿರ್ಧಾರ ಕೈಗೊಳ್ಳುವ ಭರವಸೆ ನೀಡಿದ ಸಿಎಂ. ಹೋಟೆಲ್ ರೆಸ್ಟೋರೆಂಟ್ಗಳಿಗೆ ವಾಣಿಜ್ಯ ಬಳಕೆ ಎಲ್ಪಿಜಿ ಪೂರೈಕೆ ಸ್ಥಗಿತ. ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಹೈಕೋರ್ಟ್ ನೋಟಿಸ್. ರಾಜ್ಯದಲ್ಲಿ ಪ್ರಸ್ತುತ ಸಿಲಿಂಡರ್ ದಾಸ್ತಾನು ಎಷ್ಟಿದೆ, ವಿವರವಾದ ಮಾಹಿತಿ ನೀಡುವಂತೆ ನ್ಯಾಯಾಲಯ ನಿರ್ದೇಶನ. ಇಸ್ರೇಲ್ ದಾಳಿಯಲ್ಲಿ ಇರಾನ್ ಹಿರಿಯ ಭದ್ರತಾ ನಾಯಕ ಮೃತ್ಯು. ಅಲಿ ಲಾರಿಜಾನಿ ಸಾವನ್ನ ದೃಢಪಡಿಸಿದ ಇರಾನ್ ಸರ್ಕಾರ. ವಿಶಿಷ್ಟ ಚಿಂತಕ, ಕ್ರಾಂತಿಕಾರಿ ನಾಯಕ, ಕೊನೆಗೂ ಹುತಾತ್ಮ ಎಂದ ಇರಾನ್. ಇರಾನ್ ಪ್ರಮುಖ ರಾಜಕೀಯ ನಾಯಕ ಲಾರಿಜಾನಿ ಹತ್ಯೆ. ಯುದ್ಧವನ್ನು ಅಂತ್ಯಗೊಳಿಸಲು ಸಾಧ್ಯವಿದ್ದ ಮಾತುಕತೆಗಳ ಅವಕಾಶವನ್ನೇ ಕುಂಠಿತಗೊಳಿಸುವ ಬೆಳವಣಿಗೆ. ಭವಿಷ್ಯದ ಶಾಂತಿ ಪ್ರಯತ್ನಗಳಿಗೂ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ. ಇರಾನ್ ವಿರುದ್ಧದ ಯುದ್ಧ ಬೆಂಬಲಿಸಲು ನನ್ನ ಆತ್ಮಸಾಕ್ಷಿ ಒಪ್ಪುವುದಿಲ್ಲ. ಅಮೆರಿಕ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ಕೇಂದ್ರದ ಮುಖ್ಯಸ್ಥ ಜೋಸೆಫ್ ಕೇನ್ ತಮ್ಮ ಹುದ್ದೆಗೆ ರಾಜೀನಾಮೆ. ಇಸ್ರೇಲ್ ಒತ್ತಡಕ್ಕೆ ಅಧ್ಯಕ್ಷ ಟ್ರಂಪ್ ಯುದ್ಧ ಆರಂಭಿಸಲು ಮುಂದಾದರು ಎಂದು ಆರೋಪ. ಅಮೆರಿಕ ಇಸ್ರೇಲ್ ಶರಣಾಗದ ಹೊರತು ಮಾತುಕತೆಯ ಪ್ರಶ್ನೆ ಇಲ್ಲ. ಇರಾನ್ ಅನುಭವಿಸಿದ ಹಾನಿಗಳಿಗೆ ಪ್ರತಿಯಾಗಿ ಇಸ್ರೇಲ್ ಅಮೆರಿಕ ಬೆಲೆ ತೆರಬೇಕಾಗುತ್ತೆ. ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಖಡಕ್ ಹೇಳಿಕೆ. ಮಹಿಳೆಯರ ಏಕದಿನ ರ್ಯಾಂಕಿಂಗ್ 7ನೇ ಸ್ಥಾನಕ್ಕೇರಿದ ಹರ್ಮನ್ ಪ್ರೀತ್. ಅಗ್ರಸ್ಥಾನದಲ್ಲೇ ಮುಂದುವರಿದ ಉಪನಾಯಕಿ ಸ್ಮೃತಿ ಮಂದಾನ.